ನಮಸ್ತೆ ಸ್ನೇಹಿತರೆ, ನಾವೀಗ ಭಾರತದ ಹುಬ್ಬಳ್ಳಿಯಲ್ಲಿ ಇರುವಂಥ ಸಿದ್ಧಾರೂಢರ ಗದ್ಗೆಯಲ್ಲಿದ್ದೀವಿ. ಸಿದ್ಧಾರೂಢರು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಎಲ್ಲ ತೀರ್ಥಕ್ಷೇತ್ರಗಳನ್ನ, ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿ, ಪಾದಯಾತ್ರೆಯಲ್ಲಿ ದರ್ಶನ ಮಾಡಿ ಬಂದು ಹುಬ್ಬಳ್ಳಿಯಲ್ಲಿ ಅವರು 1927ನೇ ಇಸ್ವಿಯಲ್ಲಿ ನೆಲೆಸ್ತಾರೆ. ಅವರು ಲಕ್ಷಾಂತರ ಜನ ಭಕ್ತರಿಗೆ ಜಾತಿ ಭೇದ ಮತ ಯಾವುದೂ ಇಲ್ಲದೆ ಎಲ್ಲರನ್ನೂ ಸಮಾನರಾಗಿ ಸೌಹಾರ್ದಿತವಾಗಿ ಪ್ರೀತಿಯಿಂದ ಆಶೀರ್ವದಿಸಿ ಅವರ ಜ್ಞಾನವನ್ನು ಅವರು ನೀಡ್ತಾರೆ. ಅವರು ಎಲ್ಲ ವೇದಗಳಲ್ಲಿ, ಸನಾತನ ಧರ್ಮದ ಚತುರ್ವೇದಗಳಲ್ಲಿ ಹೇಳಿರುವಂತಹ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ತತ್ವಮಸಿ ಅನ್ನೋಂಥ, ಅಂದರೆ ನಾನೇ ಬ್ರಹ್ಮತ್ವ, ದೈವಕ್ಕೂ ಮತ್ತು ಮನುಷ್ಯನಿಗೂ ಯಾವುದೇ ಭೇದವಿಲ್ಲ, ಯಾವುದೇ ವ್ಯತ್ಯಾಸವಿಲ್ಲ ಅನ್ನೋಂಥ ಸಮಾನರು, ದೈವ ಮತ್ತು ಭಕ್ತನೂ ಎರಡು ಒಂದೇ ಆತ್ಮಗಳು, ಅಹಂ ಬ್ರಹ್ಮ ಅನ್ನೋಂಥ ವೇದವಾಕ್ಯವನ್ನು ಶಂಕರಾಚಾರ್ಯರ ನಂತರ ಅದ್ವೈತ ಸಿದ್ಧಾಂತವನ್ನು ಅವರು ಪ್ರಚುರಪಡಿಸಿ ಭಾರತಾದ್ಯಂತ ಭಕ್ತರನ್ನು ಹೊಂದಿದ್ದಾರೆ. ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಂದ 4 ಕಿಲೋಮೀಟ್ರ್ ಬಂದರೆ ನಾವು ಸಿದ್ಧಾರೂಢರ ಗದ್ಗೆಗೆ ಬರ್ತೀವಿ. ಭಾಳ ಪ್ರಶಾಂತವಾದಂಥ ದೈವಿ ವಾತಾವರಣ ಇದೆ. ಗುರುಗಳು ಧ್ಯಾನ ಮಾಡಿದಂತಹ ಶಯನ ಮಂದಿರ, ಗುರುಗಳ ಧ್ಯಾನ ಮಂದಿರ ಹಾಗೂ ಗುರುಗಳ ಗದ್ಗೆ, ಅನ್ನಪೂರ್ಣ ಭವನ, ಪ್ರಸಾದ ಭವನ, ಪಕ್ಕದಲ್ಲಿ ಶಿವನ ಸನ್ನಿಧಿ ಇದೆ. ಲಕ್ಷಾಂತರ ಜನ ಭಕ್ತರು ಬಂದರೂ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ, ಊಟ ತಿಂಡಿ ಎಲ್ಲ, ಸ್ನಾನಕ್ಕೆ ಶುಚಿತ್ವಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯಮಾಡಿಸಿ ಗುರುಗಳ ಅನುಗ್ರಹನ ಪಡೀರಿ. ಜಯ ಗುರುದತ್ತ. ಮಠದ ಆವರಣ, ವಿಚಾರಣಾ ಕೇಂದ್ರ, ಕೈಲಾಸ ಮಂದಿರ, ಕೈಲಾಸ ಮಂಟಪ. ಸಿದ್ಧಾರೂಢರು ಗುರುಗಳು ಧ್ಯಾನಸ್ಥರಾದಂತಹ, ಧ್ಯಾನದಲ್ಲಿ ಇದ್ದಂತಹ ಮೂರ್ತಿ. ವಿಶಾಲವಾದಂಥ ಸುಂದರ ಭವ್ಯ ಮಂಟಪವನ್ನು ಕಾಣ್ತೀವಿ. ಸಿದ್ಧಾರೂಢರು ಮಹಾರಾಜರು ವಿರಾಜಮಾನರಾಗಿದ್ದಾರೆ. ಭಜನೆ ಮತ್ತು ಕೀರ್ತನೆಗಳನ್ನು ಭಕ್ತರು ಮಾಡ್ತಾ ಇರ್ತಾರೆ. ಸಿದ್ಧಾರೂಢರ ಪರಮ ಶಿಷ್ಯರಾದಂಥ ಗುರುನಾಥರೂಢರು, ಭಕ್ತ ಪರಂಪರೆಯಲ್ಲಿ ಬಂದಂಥ ಗುರುನಾಥರೂಢರು ಸಿದ್ಧಾರೂಢರ ಜೊತೆಯಲ್ಲೇ ಅವರು ಇಲ್ಲಿ ವಿರಾಜಮಾನರಾಗಿದ್ದಾರೆ. ಅವರ ಗದ್ಗೆಯನ್ನು ಕಾಣ್ಬೋದು. ಸ್ವಾಮಿ ಸಿದ್ಧಾರೂಢರು ಅಖಂಡ ಜ್ಯೋತಿಯನ್ನು ಬೆಳಗಿ ಇಲ್ಲಿ ಮಠದಲ್ಲಿ ಗದ್ಗಸ್ತೆ ಆಗಿದ್ದಾರೆ. ಅವರ ಭಕ್ತರು ಸಾವಿರಾರು ಜನ ಅಧ್ಯಾತ್ಮ ದೀಕ್ಷೆಯನ್ನು, ಮಂತ್ರ ದೀಕ್ಷೆ, ಶಿವ ಪಂಚಾಕ್ಷರಿ ದೀಕ್ಷೆಯನ್ನು ಪಡೆದು ಭಾರತಾದ್ಯಂತ ಸನಾತನ ಧರ್ಮವನ್ನು ಪ್ರಚುರಪಡಿಸಿ ಅನುಷ್ಠಾನ ಮಾಡ್ತಾಯಿದ್ದಾರೆ. ಯಾವುದೇ ಜಾತಿ ಭೇದ ಮತ ಇಲ್ಲದೆ ಎಲ್ಲರನ್ನೂ ಸಮಾನರಾಗಿ, ಎಲ್ಲರನ್ನೂ ದೈವಾಂಶವೆಂದು, ಎಲ್ಲ ಆತ್ಮಗಳನ್ನು ಸಮಾನವೆಂದು ತಿಳಿದು ಸಿದ್ಧಾರೂಢರು ಭಕ್ತರಿಗೆ ಅನುಗ್ರಹ ಮಾಡ್ತಾಯಿದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಗುರು ಕೃಪೆಗೆ ಪಾತ್ರರಾಗಬೇಕು. ಪಕ್ಕದಲ್ಲಿ ಅನ್ನಪೂರ್ಣ ಭವನ, ಇಲ್ಲಿ ಅಶ್ವತ್ಥ ವೃಕ್ಷ, ಮಠದ ವಿಶಾಲವಾದ ಆವರಣ, ಧರ್ಮ ಧ್ವಜವನ್ನು ಇಲ್ಲಿ ಕಾಣ್ತೀವಿ. ಜಯ ಗುರುದತ್ತ. Yeah.